ನಾಳೆ ಡಿಸೆಂಬರ್ 30 ಮಂಗಳವಾರದ ದಿನ ವೈಕುಂಠ ಏಕಾದಶಿ ಇದೆ. ಸಾಕ್ಷಾತ್ ವಿಷ್ಣು, ಭೂದೇವಿ, ಶ್ರೀದೇವಿ ಸಮೇತರಾಗಿ ವೈಕುಂಠ ಉತ್ತರ ದ್ವಾರದ ಮೂಲಕ ಮುಕ್ಕೋಟಿ ದೇವತೆಗಳಿಗೆ ಭಕ್ತರಿಗೆ ದರ್ಶನ ನೀಡಲು ಬರುತ್ತಾರೆ. ಈ ದಿನ ಯಾವ ಸಮಯದಲ್ಲಿ ಮನೆಯಲ್ಲಿ ಪೂಜೆ ಮಾಡಬೇಕು, ದೇವಾಲಯದಲ್ಲಿ ಯಾವ ವಿಶೇಷ ಸಮಯದಲ್ಲಿ ದೇವರ ದರ್ಶನ ಮಾಡಬೇಕು, ಯಾವ ತಪ್ಪುಗಳನ್ನು ಮರೆತು ಕೂಡ ಮಾಡಬಾರದೆಂದು ಈಗ ತಿಳಿಯೋಣ. ಈ ಒಂದು ದಿನಕ್ಕಾಗಿ 1 ವರ್ಷದಿಂದ ಭಕ್ತರು ಕಾದಿರುತ್ತಾರೆ. ಈ ಸೃಷ್ಟಿಯಲ್ಲಿ ಭಗವಂತನು ನಾನಾ ರೂಪದಲ್ಲಿ ಕಾಣಿಸಿಕೊಳ್ಳುತ್ತಾನೆ. ಸ್ವತಃ ದೇವರೇ ಈ ದಿನ ಬಂದು ನಾನು ನಿಮಗೆ ದರ್ಶನ ನೀಡುತ್ತೇನೆ ಎಂದಾಗ ಅಂತಹ ಪರಮ ಪವಿತ್ರವಾದ ದಿನವನ್ನು ನಾವು ಕಡೆಗಣಿಸಬಾರದು. ವೈಕುಂಠ ಏಕಾದಶಿಯಂದು ಉತ್ತರ ದ್ವಾರದ ಮೂಲಕ ಭಗವಂತನನ್ನು ದರ್ಶನ ಮಾಡುವುದು ಎಷ್ಟು ಮುಖ್ಯವೋ ಈ ದಿನ ಪಾಲಿಸಬೇಕಾದ ನಿಯಮಗಳು ಅಷ್ಟೇ ಮುಖ್ಯ. ಸಂಪತ್ತು, ಐಶ್ವರ್ಯವನ್ನು ನೀಡುವ ಮಹಾತಾಯಿ ಶ್ರೀ ಲಕ್ಷ್ಮೀ ದೇವಿಯ ಪತಿದೇವರಾದ ಶ್ರೀ ಮಹಾವಿಷ್ಣು ದೇವರು ಅಹಂಕಾರ ಹಾಗೂ ದುಷ್ಟ ಬುದ್ಧಿಯನ್ನು ತೋರುತ್ತಿದ್ದ ಮಧು, ಕೈಟಭ ಎಂಬ ರಾಕ್ಷಸರನ್ನು ಬದಲಿಸಿ ಅವರಿಗೂ ದರ್ಶನ ನೀಡುವುದರ ಜೊತೆಗೆ ದೇವಾನುದೇವತೆಗಳಿಗೆ ದರ್ಶನ ನೀಡಿದ ಈ ಶಕ್ತಿಶಾಲಿ ದಿನದಂದು ಸೂರ್ಯ ಉದಯಿಸುವ ಮುನ್ನವೇ ಎದ್ದು ಏಕಾದಶಿ ದಿನವನ್ನು ಬಹಳ ಸಂಭ್ರಮದಿಂದ ಆರಂಭಿಸಬೇಕು. ಸ್ನಾನ ಮಡಿಗಳನ್ನು ಮಾಡಿಕೊಂಡು ಸಾಧ್ಯವಾದರೆ ಬ್ರಹ್ಮ ಮುಹೂರ್ತದಲ್ಲೇ ಮನೆಯಲ್ಲಿ ದೇವರ ಪೂಜೆಯನ್ನು ಮಾಡಿ ಮನೆಗೆ ಸಮೀಪದಲ್ಲಿರುವ ದೇಗುಲಗಳಿಗೆ ತೆರಳಿ ವೈಕುಂಠ ದ್ವಾರದ ಮೂಲಕ ಭಗವಂತನ ದರ್ಶನ ಮಾಡಿ ಬರಬೇಕು. ಈ ದಿನ ಮನೆಯಲ್ಲಿ ವಿಷ್ಣು ದೇವರ ಪೂಜೆ ಮಾಡಲು ಬೆಳಿಗ್ಗೆ 5:45 7 53 ಶುಭ ಸಮಯವಿದೆ. ಈ ಸಮಯವನ್ನು ಬಿಟ್ಟರೆ ಬೆಳಿಗ್ಗೆ 9:36 10:36 ಮನೆಯಲ್ಲಿ ದೇವರ ಪೂಜೆ ಮಾಡಬಹುದು. ಜೊತೆಗೆ ದೇವಸ್ಥಾನಗಳಲ್ಲಿ ವೈಕುಂಠ ದ್ವಾರದ ಮೂಲಕ ವಿಷ್ಣು ಹಾಗೂ ಲಕ್ಷ್ಮೀ ದೇವರನ್ನು ದರ್ಶನ ಮಾಡಬಹುದು. ಮನೆಗೆ ಸಮೀಪವಿರುವ ದೇಗುಲಗಳಲ್ಲಿ ಉತ್ಸವ ಮೂರ್ತಿಯ ಉಯ್ಯಾಲೆ ಏನಾದರೂ ತಲೆಗೆ ತಾಕುವಂತೆ ಏರ್ಪಾಡು ಮಾಡಿದ್ದರೆ ಖಂಡಿತವಾಗಿ ನಿಮ್ಮ ತಲೆಯನ್ನು ಭಗವಂತನ ಉತ್ಸವ ಮೂರ್ತಿಗೆ ಸ್ಪರ್ಶ ಮಾಡಿ ನಮಸ್ಕಾರ ಮಾಡಿಕೊಳ್ಳಿ. ವೈಕುಂಠ ಏಕಾದಶಿಯ ದಿನ ನಿಮಗಿರುವ ಎಲ್ಲ ದುಃಖ ಕಷ್ಟಗಳನ್ನು ಮನದಲ್ಲಿ ನೆನೆದು ಸನ್ಮಾರ್ಗದಲ್ಲಿ ನಡೆಯುವಂತಹ ಶಕ್ತಿ ನೀಡೆಂದು ಭಗವಂತನನ್ನು ಒಂದು ಸಲ ನಿಮ್ಮ ಕಣ್ಣಾರೆ ನೋಡಿದರೆ ಸಾಕು, ಕಠಿಣ ಕಷ್ಟಗಳು ಕೂಡ ಮಂಜಿನಂತೆ ಕರಗಿ ಹೋಗುತ್ತದೆ. ವೈಕುಂಠ ಏಕಾದಶಿಯ ದಿನ ಯಾವುದೇ ಕಾರಣಕ್ಕೂ ಅನ್ನವನ್ನು ಸ್ವೀಕರಿಸಬಾರದು. ತೀರಾ ಬಡತನದಲ್ಲಿದ್ದು ಒಂದು ದಿನ ಊಟಕ್ಕೂ ಕಷ್ಟಪಡುವವರಿಗೆ ನೀವು ಅನ್ನವನ್ನು ಏಕಾದಶಿಯ ದಿನ ನೀಡಿದರೆ ಅವರ ಹಸಿವು ನೀಗಿಸಿದರೆ ಏನೂ ತೊಂದರೆ ಇಲ್ಲ. ಆದರೆ ಶಕ್ತಿ ಇರುವವರಿಗೆ ಏಕಾದಶಿಯ ದಿನ ಅನ್ನವನ್ನು ನೀಡುವುದು, ಅನ್ನದಾನ ಮಾಡುವುದು ಪಾಪವನ್ನು ತಂದುಕೊಡುತ್ತದೆ. ಮುರಾಸುರ ಎಂಬ ರಾಕ್ಷಸನು ಏಕಾದಶಿಯ ದಿನ ಅಕ್ಕಿಯಲ್ಲಿ ಅಂದರೆ ಅನ್ನದಲ್ಲಿ ಇರುತ್ತಾನೆಂದು ಪುರಾಣಗಳಲ್ಲಿ ಉಲ್ಲೇಖವಿದೆ. ವಯಸ್ಸಾದವರು, ಅನಾರೋಗ್ಯ ಸಮಸ್ಯೆ ಇದ್ದವರು, ಮಕ್ಕಳು ಏಕಾದಶಿಯನ್ನು ಕಠಿಣ ಉಪವಾಸದಿಂದ ಆಚರಿಸಲು ಸಾಧ್ಯವಾಗದಿದ್ದರೆ ಅನ್ನವನ್ನು ಬಿಟ್ಟು ಉಳಿದ ಆಹಾರ ಪದಾರ್ಥಗಳನ್ನು, ಹಣ್ಣು, ಹಾಲು, ಅವಲಕ್ಕಿ ಇಂತಹ ಪದಾರ್ಥಗಳನ್ನು ಸೇವಿಸಬಹುದು. ಒಂದು ವರ್ಷದಲ್ಲಿ 24 ಏಕಾದಶಿಗಳು ಇರುತ್ತವೆ. ನೀವು ಈ ಏಕಾದಶಿಗಳನ್ನು ಆಚರಿಸಲು ಸಾಧ್ಯವಿಲ್ಲವೆಂದರೆ ಈಗ ಬಂದಿರುವ ವೈಕುಂಠ ಏಕಾದಶಿಯನ್ನು ಶ್ರದ್ಧೆ ಭಕ್ತಿಯಿಂದ ಆಚರಿಸಿದರೆ ಸಾಕು. ವರ್ಷದಲ್ಲಿ ಬರುವ 24 ಏಕಾದಶಿಗಳಂದು ಉಪವಾಸ ಮಾಡಿದ, ದಾನವನ್ನು ನೀಡಿದ, ವಿಷ್ಣು ನಾಮಸ್ಮರಣೆಯನ್ನು ಮಾಡಿದ ಕೋಟಿ ಪುಣ್ಯ ಫಲ ಪ್ರಾಪ್ತಿಯಾಗುತ್ತದೆ. 7 ಜನ್ಮಗಳಲ್ಲಿ ಗೊತ್ತಿದ್ದು ಗೊತ್ತಿಲ್ಲದೆ ಮಾಡಿದ ಪಾಪಕರ್ಮಗಳೆಲ್ಲ ನಶಿಸುತ್ತದೆ. ನಿಮಗೆ ಎಷ್ಟೇ ಕಷ್ಟವಿದ್ದರೂ ಸರಿ, ಮನಸ್ಸಿನಿಂದ ವೈಕುಂಠ ಏಕಾದಶಿಯನ್ನು ಉಪವಾಸ ದೀಕ್ಷೆಯ ಸಮೇತ ಆಚರಿಸಿ. ಭಗವಂತನು ದರ್ಶನ ನೀಡುವುದರ ಜೊತೆಗೆ ಭೂಲೋಕ ಸಂಚಾರ ಮಾಡುತ್ತಾನೆಂಬ ಪ್ರತೀತಿ ಇದೆ. ಆದ್ದರಿಂದ ನಿಮ್ಮ ಮನೆಯ ಹೊರಭಾಗದಲ್ಲಿ ಸಂಜೆ ಸಮಯದಲ್ಲಿ ದೀಪಗಳನ್ನು ಬೆಳಗಿಸಿಡಿ. ತುಳಸಿ ಕಟ್ಟೆಯ ಮುಂದೆ ಹೊಸ್ತಿಲಿನ ಮುಂಭಾಗದಲ್ಲಿ ಅಚ್ಚುಕಟ್ಟಾಗಿ ರಂಗೋಲಿಯನ್ನು ಬರೆದು ಆ ರಂಗೋಲಿಗಳ ಸುತ್ತಲೂ ಮಣ್ಣಿನ ದೀಪಗಳನ್ನು ಬೆಳಗಿಸಿ ದೇವರನ್ನು ಮನೆಗೆ ಸ್ವಾಗತಿಸಿ. ಭಗವಾನ್ ಶ್ರೀ ವಿಷ್ಣು ದೇವರನ್ನು ಮೆಚ್ಚಿಸಲು ತುಳಸಿ ಮಾತೆಗೆ ಅರಿಶಿಣ, ಕುಂಕುಮ, ಬಳೆ, ಹೂವು, ಸೀರೆಯನ್ನು ಅರ್ಪಿಸಿ. ಇದರಿಂದ ನಿಮ್ಮ ಕೋರಿಕೆಗಳು ಎಷ್ಟೇ ಕಠಿಣವಾಗಿದ್ದರೂ ತುಳಸಿ ಮಾತೆಯ ಮೂಲಕ ವಿಷ್ಣು ದೇವರ ಕೃಪೆಯಿಂದ ಸಾಧ್ಯವಾಗುತ್ತದೆ. ಅನಾರೋಗ್ಯದ ಸಮಸ್ಯೆಗಳು, ಸಾಲದ ಸಮಸ್ಯೆಗಳು, ವಿದ್ಯೆ ಉದ್ಯೋಗದ ಸಮಸ್ಯೆಗಳು, ಸಂಸಾರದಲ್ಲಿ ಕಲಹಗಳು ಹೆಚ್ಚಾಗಿದ್ದರೆ ತುಳಸಿ ಕಟ್ಟೆಯ ಮಣ್ಣನ್ನು ನಾಳೆ ಬೆಳಿಗ್ಗೆ ಸ್ನಾನ ಆದ ತಕ್ಷಣ ಹಣೆಗೆ ತಿಲಕದ ರೂಪದಲ್ಲಿ ಇಟ್ಟುಕೊಳ್ಳಿ. ಓಂ ನಮೋ ನಾರಾಯಣಾಯ ಎಂದು ಹೇಳುತ್ತಾ ವಿಷ್ಣು ಸಹಸ್ರನಾಮ ಪಾರಾಯಣ ಮಾಡುತ್ತಾ ಏಕಾದಶಿಯ ಇಡೀ ದಿನ ಸೌಮ್ಯವಾಗಿರಿ. ವಿನಾಕಾರಣ ಯಾರ ಮೇಲೂ ಕೋಪ ಮಾಡಿಕೊಳ್ಳಬೇಡಿ. ಮನೆಯಲ್ಲಾಗಲಿ ಕೆಲಸ ಮಾಡುವ ಸ್ಥಳದಲ್ಲಾಗಲಿ ಕೂಗಾಡಬೇಡಿ.
ಮಾಡಬೇಡಿ. ಮನಸ್ಸನ್ನು ಪರಿಶುದ್ಧವಾಗಿಟ್ಟುಕೊಂಡು ತುಳಸಿ ಮಾಲೆಯನ್ನು ವಿಷ್ಣು ದೇವರಿಗೆ ಅರ್ಪಿಸಿ. ನಾಳೆ ಚಿಕ್ಕ ಮಕ್ಕಳಿಗೆ, ವಯೋವೃದ್ಧರಿಗೆ ಕುಡಿಯಲು ಹಾಲನ್ನು, ತಿನ್ನಲು ಹಣ್ಣುಗಳನ್ನು ನೀಡಿ ನಿಮ್ಮ ಪೂರ್ವಿಕರ ಹೆಸರನ್ನು ಸ್ಮರಿಸುತ್ತಾ ಅವರಿಗೆ ಮೋಕ್ಷ ಪ್ರಾಪ್ತಿಯಾಗಲಿ ಎಂದು ಬೇಡಿಕೊಳ್ಳಿ. ವೈಕುಂಠ ಏಕಾದಶಿಯ ದಿನದಂದು ಮನೆಯಲ್ಲಿ ಒಂದು ಮನೆಯ ಮೇಲೆ ಹಳದಿ ಬಣ್ಣದ ವಸ್ತ್ರವನ್ನು ಹಾಸಿ ಅದರ ಮೇಲೆ ವೆಂಕಟೇಶ್ವರ ಸ್ವಾಮಿಯ ಫೋಟೋ ಇಟ್ಟು ಹಳದಿ ಬಣ್ಣದ ಪುಷ್ಪಗಳಿಂದ, ತುಳಸಿ ಮಾಲೆಗಳಿಂದ ಅಲಂಕಾರ ಮಾಡಿ ದೇವರ ಮುಂದೆ ದೀಪಕ್ಕೆ 3 ಬತ್ತಿಗಳನ್ನು ಕೂರಿಸಿ ತುಪ್ಪವನ್ನು ಬಳಸಿ ದೀಪಗಳನ್ನು ಬೆಳಗಿಸಿ. ನೀವು ಕೂಡ ಹಳದಿ ಬಣ್ಣದ ವಸ್ತ್ರಗಳನ್ನು ಧರಿಸಿಕೊಂಡು ದೇವರ ಪೂಜೆ ಮಾಡಿ. ಲಕ್ಷ್ಮಿ ಅಷ್ಟೋತ್ತರ, ಗೋವಿಂದ ನಾಮಾವಳಿ, ಭಗವದ್ಗೀತೆಯ ಶ್ಲೋಕಗಳನ್ನು ಹೇಳಿಕೊಂಡು ದೇವರ ಪೂಜೆಯನ್ನು ಕುಟುಂಬ ಸಮೇತರಾಗಿ ಮನೆಯಲ್ಲಿ ಮಾಡಿಕೊಳ್ಳಿ. ವೈಕುಂಠ ಏಕಾದಶಿಯ ದಿನದಂದು ಬ್ರಹ್ಮಚರ್ಯವನ್ನು ತಪ್ಪದೆ ಪಾಲಿಸಬೇಕು. ಈ ದಿನ ಕ್ಷೌರ ಮಾಡಿಸುವುದು ನಿಷಿದ್ಧ. ಉಗುರು ಕತ್ತರಿಸುವುದು, ಮನೆಯಲ್ಲಿ ಬಟ್ಟೆಗಳನ್ನು ಒಗೆಯುವುದನ್ನು ಮಾಡಬೇಡಿ. ಏಕಾದಶಿಯ ದಿನ ಮಧ್ಯಾಹ್ನದ ಸಮಯದಲ್ಲಿ ನಿದ್ರಿಸಬಾರದು. ರಾತ್ರಿ ಮಲಗುವಾಗ ನೆಲದ ಮೇಲೆ ಮಲಗಬೇಕು, ಅಂದರೆ ಚಾಪೆಯ ಮೇಲೆ ಮಲಗಬೇಕು. ಮದ್ಯಪಾನ, ಧೂಮಪಾನ, ದುಶ್ಚಟಗಳಿಂದ ಈ ದಿನ ದೂರವಿರಬೇಕು. ಏಕಾದಶಿ ಎಂಬುದು ಒಂದು ದಿನದ ಆಚರಣೆ ಅಲ್ಲ. ದಶಮಿ, ಏಕಾದಶಿ, ದ್ವಾದಶಿ ಹೀಗೆ 3 ದಿನಗಳ ಆಚರಣೆಯಾಗಿರುತ್ತದೆ. ಆದ್ದರಿಂದ ದಶಮಿಯ ದಿನದಿಂದಲೇ ಅಲ್ಪ ಆಹಾರ ಸೇವಿಸುತ್ತಾ ಉಪವಾಸವನ್ನು ಆರಂಭಿಸಬೇಕು. ದ್ವಾದಶಿಯ ದಿನ ಬೆಳಿಗ್ಗೆ 7 ಗಂಟೆಯ ನಂತರ ಪಾರಣೆ ಮಾಡಿ ದೇವರ ಪ್ರಸಾದ ಸ್ವೀಕರಿಸಿ ಉಪವಾಸವನ್ನು ಬಿಡಬೇಕು. ವೈಕುಂಠ ಏಕಾದಶಿಯ ದಿನ ದಾನಗಳನ್ನು ಮಾಡಿದರೆ ತುಂಬಾ ಒಳ್ಳೆಯದು. ವಸ್ತ್ರದಾನ, ಜಲದಾನವನ್ನು ಮಾಡಿ ಈ ದಿನ ನಿಮಗೆ ಸಮಯವಿದ್ದರೆ ಅರಳಿ ಮರಕ್ಕೆ ಜಲವನ್ನು ಅರ್ಪಿಸಿ ಚಿಕ್ಕದಾಗಿ ಒಂದು ದೀಪವನ್ನು ಬೆಳಗಿಸಿ ಪ್ರದಕ್ಷಿಣೆ ಮಾಡಿ. ಏಕೆಂದರೆ ವಿಷ್ಣು ಹಾಗೂ ಲಕ್ಷ್ಮೀ ದೇವಿಯ ಸಾನ್ನಿಧ್ಯ ಅರಳಿ ಮರದಲ್ಲಿರುತ್ತದೆ. ವೈಕುಂಠ ಏಕಾದಶಿಯ ಈ ಮಾಹಿತಿ ನಿಮಗೆ ಇಷ್ಟವಾದರೆ ವೆಂಕಟೇಶ್ವರ ಸ್ವಾಮಿಯನ್ನು ನೆನೆದು ಭಕ್ತಿಯಿಂದ ಒಂದು ಲೈಕ್ ಕೊಡಿ. ನಮ್ಮ